ಬಹಳ ಇಂಪಾರ್ಟೆಂಟು, ತುಂಬ ಇಂಟ್ರೆಸ್ಟಿಂಗು. ನಮಗೊಬ್ಬರು ದೇಶ ಕಾಯೋ ಯೋಧರು ಸಿಕ್ಕಿದ್ದಾರೆ, ಯೋಧರು ಮಾತಾಡ್ಸೋಣ. ಅಲ್ಲಿಂದ ಬಂದಿದ್ದಾರೆ, ಕಾರ್ಗಿಲಿಂದ, ತುಮಕೂರ್ಲಿ. ಅವ್ರು ಮಾತಾಡ್ಸೋಣ, ಅವ್ರ ಮನದಾಳ ಮಾತನ್ನು ಕೇಳೋಣ. ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಶಿವಕುಮಾರ್ ಅಂತ. ನೀವು? ಅವರ ಧರ್ಮಪತ್ನಿ ಪುಷ್ಪಲತಾ. ಪುಷ್ಪಲತಾ ಶಿವಕುಮಾರ್. ಏನು ಮಾಡ್ಕೊಂಡಿದ್ದಾರೆ ತಾವು? ಸರ್, ನಾನು ಸೋಲ್ಜರ್ ಸರ್, ಬೇಸಿಕಲಿ ಸೋಲ್ಜರ್. ಸೊ ನಾನು ಕಾರ್ಗಿಲಲ್ಲಿ ಸರ್ವಿಸ್ ಮಾಡ್ತೀನಿ. ಬಹಳ ಖುಷಿ ಆಯಿತು. ನಿಮ್ಮೆಲ್ಲರ ಬಗ್ಗೆ ನಮ್ಗೆ ತುಂಬ ಹೆಮ್ಮೆ ಇದೆ. ಮೊದಲದಾಗಿ ಈ MP ಎಲೆಕ್ಷನ್ ಬರ್ತಾ ಇದೆ. ಹೌದು, ಲೋಕಸಭಾ ಎಲೆಕ್ಷನ್. ಯಾರು ಗೆಲ್ತಾರೆ ಸರ್? ಇದರಲ್ಲಿ ದೇಶದ ಭದ್ರತೆಯ ವಿಚಾರದಲ್ಲಿ ಲೆಕ್ಕ ಹಾಕೊಂಡ್ರೆ ನರೇಂದ್ರ ಮೋದಿಯವರು ಎಲ್ಲ ವಿಚಾರದಲ್ಲೂ ತುಂಬ ಸ್ಟ್ರಾಂಗ್ ಇದೆ. BJP ಸರ್ಕಾರದಲ್ಲಿ, BJP ಸರ್ಕಾರ ಅಂತ ಹೇಳೋದಕ್ಕೆ ಬರೋದಿಲ್ಲ, ನಾನು ನರೇಂದ್ರ ಮೋದಿಯವರು ಅಂತ ಹೇಳಿ ಹೆಸರನ್ನು ನೋಟ್ ಮಾಡಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದೇಶದ ಭದ್ರತೆ ವಿಚಾರದಲ್ಲಿ ಲೆಕ್ಕ ಹಾಕೊಂಡ್ರೆ ದೇಶ ಇನ್ನು ಸುಮಾರು 50-60 ವರ್ಷದವರೆಗೂ ತುಂಬ ಬಲಿಷ್ಠವಾಗಿ ನಿಂತಿದೆ. ಗಡಿ ಭಾಗದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ. ಯಾಕೆಂದ್ರೆ ನಾವು 2 ಎಕರೆ ಜಾಗ ತಗೊಂಡ್ರು ಅದಕ್ಕೆ ಮೊದಲು ಕಾಂಪೌಂಡ್ ಹಾಕೋ ಪ್ರಯತ್ನ ಮಾಡ್ತೀವಿ. ಆ ಪ್ರಯತ್ನ ಇವತ್ತು ಅವ್ರು ಮಾಡಿದ್ದಾರೆ. ಸೊ ಆಮೇಲೆ ಯಾಕೆಂದ್ರೆ ದನ ಕರುಗಳು ಮೇಯ್ಕೊಂಡು ಹೋಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಕಾಂಪೌಂಡ್ ಹಾಕೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ಆ ಕೆಲಸವನ್ನು ಇವತ್ತು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಸೊ ಆ ಒಂದು ಟೆಕ್ನಾಲಜಿ 19 ದೇಶದ ಟಾಪ್ ಮೋಸ್ಟ್ ಟೆಕ್ನಾಲಜಿಯನ್ನು ಸಹ ಇವತ್ತು ತಂದು ದೇಶದಲ್ಲಿ ನಾವೆಲ್ಲರೂ ಸಹ ಬಲಿಷ್ಠವಾಗಿರೋದಕ್ಕೆ, ಸೈನಿಕರು ಒಂದು ಎದುರಿಸೋದಕ್ಕೆ, ಯಾವುದೇ ಸಮಸ್ಯೆ ಬಂದರೂ ಎದುರಿಸೋದಕ್ಕೆ ನಮ್ಮ ಒಂದು ತಾಕತ್ತನ್ನು ತಂದು ಕೊಟ್ಟಿದ್ದಾರೆ. ಆ ಒಂದು ಕಾರಣದಿಂದಾಗಲಿ ಅಥವಾ ದೇಶದ ಒಂದು ಟೆಕ್ನಾಲಜಿ ವಿಚಾರದಲ್ಲಾಗ್ಬೋದು, ಎಲ್ಲಾದ್ರ ವಿಚಾರದಲ್ಲಿ ಆರ್ಥಿಕತೆ ಆಗ್ಬೋದು, ಎಲ್ಲಾದ್ರ ವಿಚಾರದಲ್ಲಿ ಇವತ್ತು ದೇಶ ಭದ್ರವಾಗಿ ನಿಂತಿದೆ ಎದ್ದು. ಸೊ ಬೇರೆ ವಿದೇಶಗಳಿಗೆ ನಾವು ಟ್ಯಾಲಿ ಮಾಡಿ ನೋಡಿದ್ರೆ ನಮ್ಮ ದೇಶ ಇವತ್ತು ತುಂಬ ಮುಂದೆ ಹೋಗಿ ನಿಂತಿದೆ. ಇವತ್ತು ನಾವಿಲ್ಲಿ ಇಷ್ಟು ಭದ್ರವಾಗಿದ್ದೀವಿ ಅಂದರೆ ನಾವೊಬ್ಬ ನಟನೇ ಕೆಲಸ ಮಾಡ್ಕೊಂಡ್ಬರ್ತೀವಿ, ಇನ್ನೆಲ್ಲ ಕೆಲಸ ಮಾಡ್ತಾರೆ. ನಾವಿಷ್ಟು ಭದ್ರವಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ಇಂಥ ಯೋಧರು. ಇವ್ರು ಹೇಳ್ತಾರೆ ಇವ್ರಿಗೆ ಭದ್ರವಾಗಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನಮ್ಮ ಪ್ರಧಾನಮಂತ್ರಿ ಮೋದಿ ಅಂತ. ಬಹಳ ಖುಷಿ ಆಯ್ತು. ನಿಮ್ಮ ಶ್ರೀಮತಿನ ಮಾತಾಡ್ಸೋಣ. ನಿಮ್ಮದು ಬಿಡಿ, ನಿಮ್ಮ ಶ್ರೀಮತಿ ಈ ಕಡೆ ಬನ್ನಿ. ನಿಮ್ಮ ಹೆಸರು? ಪುಷ್ಪಲತಾ. ಪುಷ್ಪಲತಾ ಅವ್ರು ಏನು ಮಾಡ್ಕೊಂಡಿದ್ದಾರೆ ತಾವು? ಹೌಸ್ ವೈಫ್. ಈ MP ಎಲೆಕ್ಷನ್ ಬರ್ತಾ ಇದೆ, ನೀವು ಯಾರು ಓಟ್ ಹಾಕ್ತೀರಾ? ನಿಮ್ಮ ಪ್ರಾಮಾಣಿಕವಾಗಿ ಹೇಳಿ. ಸರ್, ನಾವು ಮೋದಿಜಿ ಅವ್ರಿಗೆ ಓಟ್. ಫ್ರೀ ಬಸ್ಸು ಮತ್ತು ಇದೆಲ್ಲ ಕೊಡಿ ಸಿದ್ದರಾಮಯ್ಯ ಅಲ್ವಾ? ಇಲ್ಲ ಸರ್, ಆದ್ರೂ ನಾವು ದೇಶದ ಫ್ರೀ ಬಸ್ ಕೊಟ್ಟರೆ ಇಸ್ಕೊತೀರಾ? ಸರ್ ಇಲ್ಲ ಸರ್, 2,000 ರೂಪಾಯಿ ಇಸ್ಕೊತೀರಾ? ಇಲ್ಲ, ನಮ್ಮ ದುಡ್ಡು ನಮಗೆ ಕೊಡೋ ಥರನೇ ಆಗಿದೆ ಅದು. ಬಟ್ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಯಾವ ಥರ ಅವರು ಭಾಳ ಚೆನ್ನಾಗಿ ಹೇಳೋದು ಅದನ್ನ ನಾವು ಬಳಸಲೇಬೇಡಿ ಅಂತಲೇ ನಾನು ಹೇಳೋದು. ಅದು ಬೇಡವೇ ಬೇಡ, ನಾವು ಅದು ಬಳಸೋದಿಲ್ಲ ಸರ್. ಫ್ರೀ ಬಸ್ಸು, ಫ್ರೀ ಕರೆಂಟ್, 2,000 ರೂಪಾಯಿ ಬೇಡ, ನಾವು ಬೇಡವೇ ಬೇಡ ಅಂತಲೇ ನಾನು ಹೇಳೋದು. ಓಕೆ, ಅದು ನಾವು ಬೇಡ ಸರ್. ನಾವೇ ದುಡಿದು ದೇಶಕ್ಕೆ ಆರ್ಥಿಕತೆ ಕೊಡ್ತೀವಿ. ಬೆವರು ಸೂರು ದುಡಿದ್ರೆ ಎಲ್ಲೋದ್ರೂ ಅನ್ನ ಸಿಗುತ್ತೆ, ಅದಂತೂ ಸತ್ಯ. ವಂಡರ್ಫುಲ್. ನಾವು ಅಷ್ಟೇ ಬ್ರದರ್. ನಾವು ಏನು ಹೇಳಕ್ಕೆ ಹೋಗ್ತೀವಿ ಅಂದರೆ, ನಾವು ಸಿನಿಮಾ ನಟ ಬರೀ ಈವೆಂಟ್ಸು ಶೋಸ್ ಮಾತ್ರ ಮಾಡ್ಕೊಂಡಿರ್ತೀವಿ. ದೇಶದ ಎಲೆಕ್ಷನ್ ಬಂದಾಗ ನಾವೇ ಒಂದು ಸಲ ರೋಡ್ ಗಿಡದ ಕೇಳೋಣ ಅಂತ ನಿಮ್ಮಂಥ ಒಬ್ಬ ಸೈನಿಕರು ಸಿಕ್ಕರು, ಸ್ನೇಹಿತರು ಪರಿಚಯ ಆಯಿತು, ಹುಡ್ಕೊಂಬಂದು ಸ್ಟಾಪ್ ಮಾಡಿ ಮಾತಾಡ್ಸಾಗ ನಮಗೆ ನಾವೇನೋ ಮಾಡಿದ್ದೀವಿ ನಮಗೆ ನಮ್ಮ ಬಗ್ಗೆ ಒಂದು ಹೆಮ್ಮೆ. ಸೊ ಸೀರಿಯಸ್ಲಿ ನಮಗೆ ಎಲ್ಲೋ ಒಂದು ಕಡೆ ವಿಶ್ವಾಸ ಸಿಗುತ್ತೆ, ಸಂತೋಷ. ಒಬ್ಬ ದೇಶ ಕಾಯೋ ಹೋದ್ರು ಹೋಗ್ತಿರೋ ಗಾಡಿ ನಿಲ್ಲಿಸ್ಬಿಟ್ಟು ಬಂದು ಹುಡ್ಕೊಂಬಂದು ಮಾತಾಡ್ಸಿರೋದ್ರೆ ದಟ್ಸ್ ಎನಫ್. ನಾವೇನೋ ಒಂದು ಮಾಡಿದ್ದೀವಿ, ನಮಗೆ ನಮ್ಮ ಬಗ್ಗೆ ಹೆಮ್ಮೆ. ಇಲ್ಲ ಸರ್, ನಿಮ್ಮ ಬಗ್ಗೆ ಪುಲ್ವಾಮಾ ಅಟ್ಯಾಕ್ ಇದ್ದಂತಹ ನಮ್ಮ ದೇಶದ ಹೆಮ್ಮೆ ಯೋಧರು ಇವರು. ನಮಗೆ ಬಹಳ ಹೆಮ್ಮೆ ಇದೆ, ತುಂಬ ಖುಷಿ ಆಯಿತು. ಅದೇ ಖುಷಿ ಆಯಿತು ನೋಡಿ. ನೀವು ದೇಶದ ಯೋಧರು ಅಂದರೆ, ನೀವು ದೇಶದ ಯೋಧರು ಅಂದರೆ ಮುಗಿದೋಯ್ತು. ನಾವು ನಿಂತು ನಿಮಗೆ ಸಲ್ಯೂಟ್ ಹೊಡೆದು ಮಾತಾಡಿಸ್ಬೇಕು, ಅಷ್ಟು ಹೆಮ್ಮೆ ಇದೆ ನಮಗೆ. ಮೊದಲನೇ ಬಹಳ ಖುಷಿ ಆಯಿತು, ಒಳ್ಳೆ ಸ್ನೇಹಿತರು ಸಿಕ್ಕಿದ್ದು. ನಿಮ್ಮ ಧರ್ಮಪತಿಗೂ ಶುಭವಾಗಲಿ. ಥ್ಯಾಂಕ್ ಯು ಮ್ಯಾಮ್. ಹೋಗಿ ಬನ್ನಿ. ಇದು ಯೋಧರು ಹೇಳೋವಂಥ ಮಾತು. ದೇಶ ಭದ್ರತೆ ವಿಚಾರದಲ್ಲಿ ಅವ್ರಿಗೆ ಗೊತ್ತಿರುತ್ತೆ, ಅವ್ರದ್ದೇ ಮಾತು. ಇನ್ನೊಂದು 4 ಜನ ಇದ್ದಾರೆ, ಇವ್ರನ್ನ ಮಾತಾಡ್ಸೋಣ. ಬನ್ನಿ ಇಲ್ಲಿ ಅಣ್ಣ, ಇಬ್ಬರು ಬನ್ನಿಲ್ಲಿ. ಏನು ನಿನ್ನ ಹೆಸರು? ವಸಂತ್ ಅಂತ. ತುಮಕೂರು ಡಿವೈಸಸ್ ಕಬಡ್ಡಿ ಕ್ಯಾಪ್ಟನ್ ವಸಂತ್. ನೀವು? ಸರ್, ಶಿವರಾಜ್ ಅಂತ. ಓಕೆ, ನೀವು? ನಾವು ಮೂಲತಃ ಗೌಡಿಯಲ್ಲಿ, ತುಮಕೂರು ಗ್ರಾಮಾಂತರ. ಏನು ಮಾಡ್ಕೊಂಡಿದ್ದೀರಾ? ಇರಿ ಮಾಡ್ತಾರೆ. ವ್ಯವಸಾಯ ಸರ್. ಓಕೆ, ನೀವು ಈಗ ಯೋಧರದಾಯಿತು, ಒಬ್ಬೊಬ್ರು ಸಿಗ್ತಾನೆ ಇದ್ದಾರೆ. ರೈತ ಆಯಿತು, ಯೋಧ ಆಯಿತು, ಎಳ್ನೀರು ಮಾರೋರು ಆಯಿತು, ಈಗ ಕಬಡ್ಡಿ ಪ್ಲೇಯರ್ ಸಿಕ್ಕಿದ್ದಾರೆ. ಭಾರತದ ರಾಷ್ಟ್ರೀಯ ಆಟ ಯಾವುದು? ಭಾರತ ರಾಷ್ಟ್ರೀಯ ಆಟ ಹಾಕಿ. ನೆನಪೈತಲ್ಲ, ಅದಾರು ಗೊತ್ತು, ಸುಮ್ಮನೆ ಟೆಸ್ಟ್ ಮಾಡಿದೆ. ಅಣ್ಣಂಗೆ ನೆನಪೈತೆ. ಕಬಡ್ಡಿ ಹೇಳ್ಬಿಡ್ತಾರ ನೋಡಿದೆ. ಇಲ್ಲ ಹೇಳಿದ್ದಾರೆ. ಮದುವೆ ಆಗಿದೆಯಾ? ಇಲ್ಲ ಸರ್. ಯಾಕೆ ಮದುವೆ ಆಗಿ ಕಬಡ್ಡಿ? ಓಕೆ, ಸ್ಪೋರ್ಟ್ಸಲ್ಲಿ ಕಬಡ್ಡಿ ಆಡ್ತೀರಾ ನೀವು? ಓಕೆ, ಒಳ್ಳೇದಾಗಲಿ. ಈಗ MP ಎಲೆಕ್ಷನ್ ಬರ್ತಾ ಇದೆ, ಯಾರು ಗೆಲ್ತಾರೆ? ಎಲೆಕ್ಷನ್ ತುಮಕೂರು ಅಂತ ಬಂದರೆ ನಾವು ಓಟ್ ಹಾಕೋದೇ ಈಗ ಸೋಮಣ್ಣವ್ರಿಗೆ. ಯಾಕೆ ಸೋಮಣ್ಣವ್ರಿಗೆ ಹಾಕ್ತೀರಾ? ಹೊಸ ಕ್ಯಾಂಡಿಡೇಟ್ ತುಮಕೂರು, ಹೊಸ ಕ್ಯಾಂಡಿಡೇಟ್ ಅಂತ ಆಗ್ತಾರೆ ನೋಡಿ. ಬೇರೆ ಕಡೆ ಎಲ್ಲ ನಾವು ಅಭಿವೃದ್ಧಿ ಮಾಡೋರ್ಗೆ ಹಾಕ್ತೀವಿ ಅಂದರೆ ಇವ್ರು ಹೊಸ ಕ್ಯಾಂಡಿಡೇಟ್ ಹಾಕ್ತೀವಿ ಅಂತ. ಹಳಬರ್ಗೆ ಹಾಕಿ ಬೇಜಾರಾಗೈತಾ? ಅಲ್ಲ ಸರ್, ಈಗ ಇವ್ರು ಕೆಲಸ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಅಂತ. ಕೆಲಸ ಯಾವ ಥರ ಮಾಡ್ತಾರೆ ನೋಡ್ಬಿಟ್ಟು, ಅಣ್ಣ ನಾನು ಹಾಕಿದ್ದೀನಿ, ನೀ ಕೆಲಸ ಮಾಡೋ ಅಂತಾರ. ಓಕೆ, ಸಿದ್ದರಾಮಯ್ಯ ಕೊಟ್ಟರೆ ಯೋಜನೆಗಳು ಯಾವುದೂ ನಿಮ್ಗೆ ತಲುಪಿಲ್ವಾ? ಎಲ್ಲ ಎಲ್ಲಿ ತಲುಪೈತೆ? ಬರೀ ಹೆಂಗಸ್ರಿಗೆ ತಲುಪೈತಲ್ಲ ಅದು. ಬಟ್ ನಮ್ಮ ತಾಯಿಗೆ ಯೂಸ್ ಆಗ್ತಾಯಿತ್ತಲ್ಲ. 2,000 ರೂಪಾಯಿ ಬಂದೈತಾ ನೋಡಿ, ಖುಷಿಯಿಂದ ಹೇಳ್ತಾರೆ. ತಾಯಿಗೆ ಯೋಜನೆ, ಫ್ರೀ ಬಸ್ಸು ಯೂಸ್ ಆಗ್ತಿದೆ ಅಣ್ಣ. ಗಂಡಸ್ರಿಗೆ ಏನಿಲ್ಲ. ನಿಂಗೆ ಬೇಜಾರಾಯ್ತೈತೆ?
ನೀವೇನು ಮಾಡ್ಕೊಂಡಿರೋದು? ಸರ್ ನಾನು ಹಳ್ಳಿ ಕಡೆನೆ ರೈತ. ಏನು ಬೆಳಿತೀರಾ? ಅಡಿಕೆ ಇದೆ, ತೆಂಗು ಇದೆ. ಒಳ್ಳೇದಾಗಲಿ, ಭಾಳ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ಯಾರು ಓಟ್ ಹಾಕ್ತೀರಾ? ಸರ್ ನಾವು ಇಲ್ಲಿ ಕ್ಯಾಂಡಿಡೇಟ್ ನೋಡಲ್ಲ, ನಮಗೆ ಬೇಕಾಗಿರೋದು ನಮ್ಮ ದೇಶದ ಭದ್ರತೆ. ಹಂಗಾಗಿ ನಾವು ಮೋದಿಜಿನೇ ನಮ್ ಗ್ಯಾರಂಟಿ. ಮೋದಿ ಇವ್ರಿಗೆ 5 ಗ್ಯಾರಂಟಿ ಬೇಡವಂತೆ, ಮೋದಿನೇ ಇವ್ರ ಗ್ಯಾರಂಟಿ. ಮೋದಿನೇ ಗ್ಯಾರಂಟಿ. ನಮ್ಮ ದೇಶ ಭದ್ರವಾಗಿರ್ಬೇಕು ಅಂದ್ರೆ ನಿಮ್ಗೆ ಮತ್ತೊಮ್ಮೆ ಮೋದಿಜಿನೇ ಪ್ರಧಾನಿ ಆಗ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು, ನನಗೆ ಯಾವ ಗ್ಯಾರಂಟಿನೂ ಬೇಡ, ನಾನೇ ಮೋದಿನೇ ನಮ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಮದುವೆ ಆಗಿದೆಯಾ? ಹಾ ಸರ್ ಆಗಿದೆ. ಏನ್ ಮಾಡ್ಕೊಂಡಿದ್ದ ನಿಮ್ಮ ವೈಫು? ನಮ್ಮ ವೈಫು ಅಂಗನವಾಡಿ ಟೀಚರ್ ಆಗಿದೆ. ಓ ವಂಡರ್ಫುಲ್. ನೀವು ರೈತ, ಅವ್ರ ಅಂಗನವಾಡಿ ಟೀಚರ್. ಇವ್ರಿಗೆ ಮೋದಿನೇ ಗ್ಯಾರಂಟಿ, ಮೋದಿ ದೇಶಕ್ಕೆ ಗ್ಯಾರಂಟಿ ಅಂತ ಹೇಳ್ತಾರೆ. ಒಳ್ಳೇದಾಗ್ಲಿ ನಿಮ್ಮಿಬ್ರಿಗೂ. ಥ್ಯಾಂಕ್ ಯು. ಇಬ್ಬರು ಫ್ರೆಂಡ್ಸಾ? ಈಗ ಓಕೆ, ಒಳ್ಳೇದಾಗಲಿ, ಥ್ಯಾಂಕ್ ಯು. ಇದು ನಮ್ಮ ಯೋಧರು, ಕ್ರಿಕೆಟ್ ಪ್ಲೇಯರ್, ಇದು ಕಬಡ್ಡಿ ಪ್ಲೇಯರ್ ಹೇಳೋವಂಥ ಮಾತು. ರೈತರಾಯಿತು, ಕಬಡ್ಡಿ ಪ್ಲೇಯರ್ ಆಯಿತು, ಯೋಧರಾಯಿತು, ಎಲ್ಲರೂ ಹೇಳ್ತಾ ಇದ್ದಾರೆ. ಇದಿಷ್ಟು ಪ್ರತಿಯೊಬ್ಬರದ್ದು ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ತೊಗೊಂಡ್ವಿ. ಇನ್ನಷ್ಟು ಜನನ ಮಾತಾಡ್ಸೋಣ, ಅವ್ರ ಬಾಯಲ್ಲಿ ಕೇಳೋಣ, ಅವ್ರ ಒಪಿನಿಯನ್ ತೊಗೊಳ್ಳೋಣ, ಇನ್ನಷ್ಟು ವಿಧವಾದ ಒಪಿನಿಯನ್ ತೊಗೊಳ್ಳೋಣ. ಜನ ಏನು ಹೇಳ್ತಾರೆ ಕೇಳೋಣ. ಯಾಕೆಂದರೆ ಗ್ರೌಂಡ್ ರಿಯಾಲಿಟಿ, ಇವರೆಲ್ಲ ವೋಟರ್ಸು, ಇವ್ರಿಗೆ ಗೊತ್ತಿರುತ್ತೆ ಇಲ್ಲಿನ ಕಷ್ಟ ಸುಖ ಎಲ್ಲ ಇವ್ರು ನೋಡಿರ್ತಾರೆ. ಇವ್ರು ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ, ಇವ್ರಿಗೆ ಏನು ನಿರೀಕ್ಷೆ ಇರುತ್ತೆ ಅದೆಲ್ಲವೂ ಕೇಳಿದಾಯ್ತು. ಬನ್ನಿ ಇನ್ನೊಂದಷ್ಟು ಮಾತಾಡ್ಸೋಣ. ಥ್ಯಾಂಕ್ ಯು. ಈಗ ನಿಮ್ಮ ಹೆಸರು? ಸುಧಾಮಣಿ. ಸುಧಾಮೂರ್ತಿ ಅನ್ಕೊಬಿಟ್ಟೆ ನಾನು. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಓಕೆ. ಇದೇ ಊರ? MP ಎಲೆಕ್ಷನ್ ಬರ್ತಾ ಇದೆ, ಯಾರು ಗೆಲ್ಬೋದು ಇಲ್ಲಿ? ಯಾರ ಗೆಲ್ಬೋದು, ನಮ್ಗೇನ್ರಿ? ಅಲ್ಲ, ಯಾರು ಗೆಲ್ಬೋದು, ನೀವೇ ಡಿಸೈಡ್ ಮಾಡ್ಬೇಕಲ್ಲ. ನಾನು ಡಿಸೈಡ್ ಮಾಡೋದು ನಾನು. ಸೋಮಣ್ಣರ್ಗ. ಬಿಜೆಪಿನ ಕಾಂಗ್ರೆಸ್ ಇಲ್ಲಿ? ಬಿಜೆಪಿ. ಏನ್ ಕಾನ್ಫಿಡೆನ್ಸ್? ಯಾವ ಕಾರಣಕ್ಕೆ ಗೆಲ್ಬೋದು? ನಾವು ಮೋದಿ ಕಾರಣಕ್ಕೆ ಅಲ್ಲ. ಫ್ರೀ ಬಸ್ ಇಸ್ಕೊಳ್ಳೋದು ಸಿದ್ದರಾಮಣ್ಣಂತವು, 2,000 ರೂಪಾಯಿ ಇಸ್ಕೊಳ್ಳೋದು ಸಿದ್ದರಾಮಣ್ಣಂತವು. ಯಾಕೆ ತಗೋತಾ ಇಲ್ಲ? ಅಂಗಡಿ ಮಾಡ್ಸ್ಕೊಂಡ್ಬಿಡ್ತಾನೆ. ಫ್ರೀ ಬಸ್ ತಗೊಳ್ಳೋದು ಸಿದ್ದರಾಮಣ್ಣಂತವು, 2,000 ರೂಪಾಯಿ ಇಸ್ಕೊಳ್ಳೋದು ಸಿದ್ದರಾಮಣ್ಣಂತವು. ಓಟ್ ಮಾತ್ರ ಮೋದಿಗೆ. ಕಾರ್ಡ್ ಕೊಟ್ಟರೆ ಸಿದ್ದರಾಮಣ್ಣಗೆ ಹಾಕ್ತಿದ್ರ? ಇಲ್ಲಪ್ಪ, ನಾವೇನಿಲ್ಲ. ಕಾರ್ಡ್ ಕೊಟ್ಟರು ಸಿದ್ದರಾಮಣ್ಣಗೆ ಹಾಕಲ್ವಂತೆ. ಇದು ಸುಧಾಮಣಿ ಅವರು ಹೇಳೋದು. ಬರೋಣ ಇಲ್ಲಿ, ಪರವಾಗಿಲ್ಲ, ಆಯ್ತು ಬಂಗಾರೆ, ಮುಂದೆ ಬನ್ನಿ. ಬರೋಣ ಇಲ್ಲಿ, ಮುಂದೆ ಬಂದ್ರಪ್ಪ 3 ಜನ. ಬರ್ತೀನಿ, ಇಲ್ಲೇ ಬರ್ತೀನಿ. ಏನ್ ನಿಮ್ಮ ಹೆಸರು? ಲಿಂಗರಾಜು. ಏನ್ ಮಾಡ್ಕೊಂಡಿದ್ಯಾ? ಹೂ ಮಾಡ್ತಾ ಇದ್ದೀರಾ? ಮದುವೆ ಆಗಿದೆ. ಹೌದಾ? ಯಾಕೆ ಮದುವೆ? ಸರಿ ಆಯ್ತು, ಪ್ರಕೃತಿ ನಿಯಮ ಅಂತ ಆಗಿಲ್ಲ, ಆಗಿದೆ. ಸರಿ ಆಯ್ತು. ಈಗ MP ಎಲೆಕ್ಷನ್ ಯಾರು ಗೆಲ್ಬೋದು ಇಲ್ಲಿ? MP ಎಲೆಕ್ಷನ್ ಬಿಜೆಪಿ ಕನ್ಫರ್ಮ್. ಸರ್ ಮುಂದೆ ಬನ್ನಿ, ನೀವು ಬನ್ನಿ, ಪರವಾಗಿಲ್ಲ, ಮುಂದೆ ಬನ್ನಿ. ಏನ್ ನಿಮ್ಮ ಹೆಸರು? ಪ್ರಸಾದ್. ತಲೆ ಮೇಲೆ ಯಾರಪ್ಪ ನಿಮಗೆ ಕುಂಬೆ ಇಟ್ಟಿದ್ದಾಗಲೇ? ಪ್ರಸಾದ್ ಅಂತನಾ? ಹೌದು. ನೀವು ಪ್ರಸಾದ. ನಿಮಗೆ ನಿಮ್ಮ ತಮ್ಮ ತೀರ್ಥ, ಅಷ್ಟೋತ್ರ, ಸಹಸ್ರಾಮ ರಚನೆ ಎಲ್ಲ ನಿಮ್ಮಲ್ಲೇ ಇದೆಯಾ? ಇಲ್ಲ, ಬೇರೆ ಇದೆಯಲ್ಲ, ಬೇರೆ ಕಡೆ ಇದೆಯಾ? ಏನು ಮಾಡ್ಕೊಂಡಿದ್ದೀರಾ? ಕಂಪ್ನಿ ವರ್ಕ್ ಮಾಡ್ತಾ ಇದ್ದೀನಿ. ಏನು ಕಂಪ್ನಿ? ಮ್ಯಾನೇಜ್ಮೆಂಟ್ ಅಂತ ಅಂತರ್ಸ್ನಲ್ಲಿ ಇಲ್ಲಿನಾ? ನಿನ್ನ ಹೆಸರೇನು? ಹೇಳು, ಮಾತಾಡಮ್ಮ. ಹೇಳಪ್ಪ. ಏನು ವೋಟಿಂಗ್ ಇಲ್ಲ ಬಿಡು, ನೀನು ಮಾತಾಡ್ಸಲ್ಲ. ಬೆಳಕು ಅಂತ. ಬೆಳಕು. ಕರೆಂಟ್ ಹೋದಾಗ ನಿಮ್ಮ ಮಗಳನ್ನ ಮುಂದೆ ಕೂಡಿಸ್ಕೊಂಡ್ರೆ ಬೆಳಕು. ಗೊತ್ತಾಗಿದೆ. ಸರಿ, ಈಗ MP ಎಲೆಕ್ಷನ್ ಬರ್ತಾ ಇದೆ. ಹೌದು. ವೋಟ್ ಮಾಡ್ತೀರಾ? ಮಾಡಲೇಬೇಕಲ್ವಾ? ಮಾಡಲೇಬೇಕು. ವೆರಿ ಗುಡ್. ಬೇಡ, ಅದು ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್. ಇದು ಪ್ರೋಮೋ ಬರುತ್ತೆ ನಾಳೆ ಎಲ್ಲದನ್ನು. ಸೊ MP ಎಲೆಕ್ಷನ್ ಬರ್ತಾ ಇದೆ. ಓಕೆ, ನಿಮ್ಮ ಪ್ರಕಾರ ತುಮಕೂರು ಯಾರು ಗೆಲ್ಬೋದು? ಬಿಜೆಪಿ. ಕನ್ಫರ್ಮ್? ಎಲ್ಲ ಬಿಜೆಪಿ. ಕಾಂಗ್ರೆಸ್ ಅವ್ರು ಯಾರು ಇಲ್ಲ? ಯಾರು ಕಾಂಗ್ರೆಸ್ನಲ್ಲಿ? ವೆರಿ ಗುಡ್. ಏನಪ್ಪ? ದೇಶ ಉದ್ಧಾರ ಮಾಡ್ಕೊಂಡು ಬಿಜೆಪಿ ಅಲ್ಲಿಂದ ಯಾವಾಗ ಫಾಲೋ ಮಾಡ್ಕೊಂಡ್ಬಂದೆ ಆಗ್ಲೇ ಗೊತ್ತಾಯ್ತು. ಸೊ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇರಿ 1 ನಿಮಿಷ. ಆಯ್ತು. ಕರ್ನಾಟಕದಲ್ಲಿ ಎಷ್ಟು ಗೆಲ್ಬೋದು? 28 ಗೆಲ್ತಾರ? ಓ ಅಣ್ಣ, ಇವ್ರು ಯಾರೋ ನೆಕ್ಸ್ಟ್ ಲೆವೆಲ್ ಅಣ್ಣ. ನಿಮ್ಮ ಅಣ್ಣ ಅವರು ಈ ಕರ್ನಾಟಕದಲ್ಲಿ 28 ಗೆಲ್ತಾರಂತೆ ಬಿಜೆಪಿ. ಇಲ್ಲಿ ತುಮಕೂರ್ಲಿ ಯಾವ್ಯಾವ ಫ್ಯಾಕ್ಟರ್ ಸೋಮಣ್ಣ ಗೆಲ್ಲಕ್ಕೆ ವರ್ಕ್ ಆಗ್ಬೋದು? ಮೇನ್ ಮೋದಿ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅನ್ಸುತ್ತೆ ನಮ್ಮ ಪ್ರಕಾರ. ಮೋದಿ ಫ್ಯಾಕ್ಟರ್ ವರ್ಕ್ ಆಗುತ್ತೆ. ವೆರಿ ಗುಡ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.